ದತ್ತಾತ್ರೇಯ ಜಯಂತಿ ತ್ರಿಮೂರ್ತಿಗಳ ಕತೆ. ದತ್ತಾತ್ರೇಯರು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಅಂಶವನ್ನು ಹೊಂದಿದ ಗುರು ಸ್ವರೂಪ. ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನದಂದು ದತ್ತಾತ್ರೇಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇವರ ಜನನಕ್ಕೆ ಸಂಬಂಧಿಸಿದ ಕತೆ ಹೀಗಿದೆ. ಪ್ರಾಚೀನ ಕಾಲದಲ್ಲಿ ಮಹರ್ಷಿ ಅತ್ರಿ ಮತ್ತು ಅವರ ಧರ್ಮಪತ್ನಿ ಅನಸೂಯ ಅವರು ತಪಸ್ಸು ಮತ್ತು ಧರ್ಮನಿಷ್ಠೆಗೆ ಹೆಸರುವಾಸಿಯಾಗಿದ್ದರು. ಅನಸೂಯಳ ಪಾತಿವೃತ್ಯ ಧರ್ಮವು ಅತ್ಯಂತ ಶ್ರೇಷ್ಠವಾದುದು ಎಂದು ಸಕಲ ಲೋಕದಲ್ಲಿ ಪ್ರಖ್ಯಾತವಾಗಿತ್ತು. ಒಮ್ಮೆ ದೇವಲೋಕದಲ್ಲಿ ನಾರದ ಮುನಿಗಳು ತ್ರಿಮೂರ್ತಿಗಳ ಪತ್ನಿಯರಾದ ಸರಸ್ವತಿ, ಬ್ರಹ್ಮನ ಪತ್ನಿ, ಲಕ್ಷ್ಮಿ, ವಿಷ್ಣುವಿನ ಪತ್ನಿ ಮತ್ತು ಪಾರ್ವತಿ, ಶಿವನ ಪತ್ನಿ, ಅವರ ಬಳಿ ಅನಸೂಯಳ ಮಹಿಮೆಯನ್ನು ಬಣ್ಣಿಸಿದರು. ಅನಸೂಯಳ ಪಾತಿವೃತ್ಯದ ಮುಂದೆ ನಿಮ್ಮ ಶ್ರೇಷ್ಠತೆಯು ಕಮ್ಮಿ ಎಂದು ಹೇಳಿದರು. ಇದರಿಂದ ತ್ರಿಮೂರ್ತಿ ಪತ್ನಿಯರಿಗೆ ಅಸೂಹೆ ಉಂಟಾಯಿತು ಮತ್ತು ತಮ್ಮ ಪತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಲ್ಲಿ ಹೋಗಿ, ನೀವು ಹೋಗಿ ಅನಸೂಯಳ ಪಾತಿವೃತ್ಯವನ್ನು ಪರೀಕ್ಷಿಸಬೇಕು ಎಂದು ಒತ್ತಾಯಿಸಿದರು. ಪತ್ನಿಯರ ಒತ್ತಾಯಕ್ಕೆ ಮಣಿದ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಸನ್ಯಾಸಿಗಳ ವೇಷವನ್ನು ಧರಿಸಿ ಅತ್ರಿ ಮಹರ್ಷಿಯ ಆಶ್ರಮಕ್ಕೆ ಬಂದರು. ಆ ಸಮಯದಲ್ಲಿ ಅತ್ರಿ ಮಹರ್ಷಿಗಳು ಸ್ನಾನ ಮತ್ತು ನಿತ್ಯ ಕರ್ಮಗಳಿಗಾಗಿ ಆಶ್ರಮದಿಂದ ಹೊರಗೆ ಹೋಗಿದ್ದರು. ಅನಸೂಯ ಸನ್ಯಾಸಿಗಳನ್ನು ಸ್ವಾಗತಿಸಿ ಅವರಿಗೆ ಭೋಜನಕ್ಕೆ ಆಹ್ವಾನ ನೀಡಿದಳು. ಆಗ ಆ ಸನ್ಯಾಸಿಗಳ ವೇಷದಲ್ಲಿದ್ದ ತ್ರಿಮೂರ್ತಿಗಳು ಒಂದು ವಿಚಿತ್ರ ಬೇಡಿಕೆಯನ್ನು ಇಟ್ಟರು. ಅವರು, ತಾಯಿ, ನಮ್ಮದೊಂದು ಬೇಡಿಕೆ ಇದೆ. ನಾವು ನಿನ್ನ ಕೈಯಿಂದ ಭೋಜನ ಸ್ವೀಕರಿಸುತ್ತೇವೆ, ಆದರೆ ನೀನು ಬೆತ್ತಲೆಯಾಗಿ ಬಂದು ಬಡಿಸಬೇಕು ಎಂದು ಹೇಳಿದರು. ಈ ಮಾತನ್ನು ಕೇಳಿದ ಅನಸೂಯಳಿಗೆ ಆಶ್ಚರ್ಯ ಮತ್ತು ಆಘಾತವಾಯಿತು. ತಕ್ಷಣ ಆಕೆಗೆ ಸನ್ಯಾಸಿಗಳ ರೂಪದಲ್ಲಿದ್ದವರು ಸಾಮಾನ್ಯರಲ್ಲ, ಅವರು ತನ್ನ ಪಾತಿವೃತ್ಯವನ್ನು ಪರೀಕ್ಷಿಸಲು ಬಂದ ದೇವತೆಗಳು ಎಂದು ಅರಿವಾಯಿತು. ಅನಸೂಯ ಒಂದೂ ಮಾತನಾಡದೆ ತನ್ನ ಪತಿವ್ರತ ಧರ್ಮದ ಮಹಿಮೆಯಿಂದ ತ್ರಿಮೂರ್ತಿಗಳ ಮೇಲೆ ಜಲವನ್ನು ಪ್ರೋಕ್ಷಿಸಿದಳು. ಆ ಕೂಡಲೇ ಆ ಮೂವರು ವೃದ್ಧ ಸನ್ಯಾಸಿಗಳು ಅಳುವ ಚಿಕ್ಕ ಮಕ್ಕಳಾಗಿ ರೂಪಾಂತರಗೊಂಡರು. ತಕ್ಷಣ ಅನಸೂಯಳು ತಾಯಿಯ ಮಮತೆಯಿಂದ ಆ ಶಿಶುಗಳನ್ನು ಎತ್ತಿಕೊಂಡು ತನ್ನ ಸನ್ಯಾಸಿಗಳಿಗೆ ಇಟ್ಟಿದ್ದ ಬೇಡಿಕೆಯಂತೆ ತನ್ನ ಉಡುಪನ್ನು ಸಡಿಲಿಸಿ ಆ ಮೂರು ಮಕ್ಕಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಸ್ತನ್ಯಪಾನ ಮಾಡಿಸಿದಳು. ನಂತರ ಅವರನ್ನು ತೊಟ್ಟಿಲಲ್ಲಿ ಮಲಗಿಸಿ ಮಮತೆಯಿಂದ ಲಾಲಿಸಿದಳು. ಸಂಜೆಯ ವೇಳೆಗೆ ಅತ್ರಿ ಮಹರ್ಷಿಗಳು ಆಶ್ರಮಕ್ಕೆ ಬಂದಾಗ ಅಲ್ಲಿ ತೊಟ್ಟಿಲಲ್ಲಿ ಮೂರು ದಿವ್ಯ ಶಿಶುಗಳನ್ನು ಕಂಡರು. ನಡೆದ ಘಟನೆಯನ್ನು ಅನಸೂಯ ವಿವರಿಸಿದಳು. ಆ ಅಸಾಮಾನ್ಯ ಮಹಿಮೆಯನ್ನು ಕಂಡು ಅತ್ರಿ ಮಹರ್ಷಿಗಳಿಗೆ ಆನಂದವಾಯಿತು. ಇತ್ತ ದೇವಲೋಕದಲ್ಲಿ ತಮ್ಮ ಪತಿಗಳು ಮರಳಿ ಬಾರದಿದ್ದಾಗ ತ್ರಿಮೂರ್ತಿ ಪತ್ನಿಯರು ಚಿಂತಿತರಾಗಿ ನಾರದರೊಂದಿಗೆ ಆಶ್ರಮಕ್ಕೆ ಬಂದರು. ಅಲ್ಲಿ ತಮ್ಮ ಪತಿಗಳು ಶಿಶುಗಳಾಗಿರುವುದನ್ನು ಕಂಡು ಅವರು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಅನಸೂಯಳ ಪಾದಗಳಿಗೆ ನಮಸ್ಕರಿಸಿ ತಮ್ಮ ಪತಿಯರನ್ನು ಅವರ ಮೂಲ ಸ್ವರೂಪಕ್ಕೆ ಮರಳಿಸಲು ಬೇಡಿಕೊಂಡರು. ಅನಸೂಯಳ ಅನುಗ್ರಹದಿಂದ ತ್ರಿಮೂರ್ತಿಗಳು ತಮ್ಮ ನಿಜ ಸ್ವರೂಪವನ್ನು ಪಡೆದರು. ಸಂತುಷ್ಟರಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಅನಸೂಯಳಿಗೆ ವರವನ್ನು ನೀಡುತ್ತಾ, ನಾವು ಮೂವರು ನಿನ್ನ ಪುತ್ರರಾಗಿ ಜನಿಸುತ್ತೇವೆ ಎಂದು ಹೇಳಿದರು. ಈ ವರದ ಫಲವಾಗಿ ಕಾಲಕ್ರಮೇಣ ಅನಸೂಯಳ ಗರ್ಭದಲ್ಲಿ ಬ್ರಹ್ಮನ ಅಂಶದಿಂದ ಚಂದ್ರ, ಶಿವನ ಅಂಶದಿಂದ ದುರ್ವಾಸ ಮಹರ್ಷಿ, ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯರು ಜನಿಸಿದರು. ಈ ಮೂವರಲ್ಲಿ ದತ್ತಾತ್ರೇಯರೇ ತ್ರಿಮೂರ್ತಿಗಳ ಐಕ್ಯ ಸ್ವರೂಪವಾಗಿ ಬೆಳೆದರು. ಅವರು ಮಹಾನ್ ಜ್ಞಾನಿ, ಅವಧೂತ ಮತ್ತು ಸಕಲ ಲೋಕಕ್ಕೆ ಗುರುವಾದರು. ಹೀಗೆ ಮಾರ್ಗಶಿರ ಹುಣ್ಣಿಮೆಯಂದು ದತ್ತಾತ್ರೇಯರು ಜನ್ಮ ತಾಳಿದ ಕಾರಣ
ಈ ದಿನವನ್ನು ದತ್ತಾತ್ರೇಯ ಜಯಂತಿ ಎಂದು ಆಚರಿಸಲಾಗುತ್ತದೆ.